ಆಯ್ತಾ ಕಾಲೇಜು? ಕಾಲೇಜ್ 1 ವಾರ ಆಗಿತ್ತಂತ ಸ್ನಾನ ಮಾಡಿದೆ. ಅದಕ್ಕೆ ಸ್ನಾನ ಮಾಡೋಕ್ಕೆ ಅಂತ ಬಾತ್ರೂಮ್ ಆಯಿತು, ನಾನು ಮನೆಗೆ ಬಂದೆ. ಮತ್ತಿನ್ನೇನಪ್ಪ, 5 ವಾರ ಆಯಿತು ಅಂದರೆ ಕ್ಲಾಸ್ ಮುಗ್ದಿರುತ್ತಲ್ವಾ? ಓಕೆ. ನಿಮ್ಮ ಅಣ್ಣ ಸಿಕ್ಕಿದ್ನಾ? ಡೈಲಿ ಸಿಗ್ತಾನೆ. ಅವನನ್ನು ತುಂಬ ಮಿಸ್ ಮಾಡ್ಕೋತೀನಿ ಕಣೋ. ನೀನು ಅಂದರೆ ಅವನಿಗೆ ಪ್ರಾಣ. ನಿನ್ನ ಮಾತಿಗೆ ಅವನು ಬೆಲೆ ಕೊಡ್ತಾನೆ. ಹೇಗಾದರೂ ಮಾಡಿ ಅವನ ಮನಸ್ಸು ಬದಲಾಯಿಸಿ ರಾಜೀವನ್ನ ಮನೆ ಕರ್ಕೊಂಡು ಬರೋ. ನನಗೂ ಇಷ್ಟನೇ ಅಣ್ಣ ಇಲ್ಲೇ ಇರಲಿ ಅಂತ. ಆದರೆ ಏನು ಮಾಡೋದು, ಈ ವಿಷಯ ಎತ್ತಿದ್ರೆ ಸಿಂಹ ಥರ ಗರ್ಜಿಸ್ತಾನೆ. ಮನೆಗೆ ಬಂದು ಇರು ಅಂತ ಹೇಳಿದರೆ ಸಾಕು, ನಮ್ಮ ಅಣ್ಣ ಕೆರಳಿದ ಸಿಂಹನೇ. ಏನಾದರೂ ಮಾಡು, ಮನೆಗೆ ಹಿರಿ ಮಗ ಮನೇಲಿಲ್ಲ. ನೀ ಪ್ರಯತ್ನ ಪಡು, ಅಣ್ಣ ಮನೆಗೆ ಬಂದರೂ ಬರ್ಬೋದು. ಮನೆ ಹಿರಿ ಮಗ ಮನೇಲಿಲ್ಲ ಅಂದರೆ ನಮ್ಮನ್ನೆಲ್ಲ ಕಾಡಲ್ವೇನೋ? ಅವನಿಗೆ ನಮ್ಮ ಸಂಕಟ ಯಾಕೆ ಅರ್ಥ ಆಗ್ತಿಲ್ವೋ ಏನು? ಹೆತ್ತವಳು ನಾನು. ತುಂಬ ಬೇಸರ ಆಗತ್ತೆ ಕಣೋ ರಾಹುಲ್. ಪ್ರತಿ ಕ್ಷಣನೂ ನೆನಪಾಗ್ತಾನೆ ಅವನು ನನಗೆ. ಆದರೆ ರಾಜೀವ್ ನೆನಪುಗಳೇ ಬೇರೆ ಇವೆಯಲ್ಲ. ಅವನನ್ನೇನು ನಾವು ಮನೆಯಿಂದ ಹೊರಗೆ ಹಾಕಲಿಲ್ಲ. ದ್ಯಾಟ್ ಈಸ್ ಹಿಸ್ ಡಿಸಿಷನ್. ಆತನಿಗೆ ತಾನು ಗ್ರೇಟ್ ಲವ್ವರ್ ಅನ್ನೋ ಭ್ರಮೆ. ಹುಡುಗಿಗೋಸ್ಕರ ಮನೆ ಬಿಟ್ಟು ಹೋಗಿದ್ದಾನೆ. ಸ್ಟೂಪಿಡ್ ಫೆಲೋ. ಅವನ ಮನೆ ಇದು. ಮನೆಗೆ ಬಾ ಅಂತ ಬೆಗ್ ಮಾಡ್ಬೇಕಾ ನಾವು? ಎಲ್ಲ ಮರೆತು ಮನೆಗೆ ಬರಬೇಕು ಅನ್ಸಿದಾಗ ಬರಲಿ. ಹುಡುಗಿಗೋಸ್ಕರ ಮನೆ ಬಿಟ್ಟು ಹೋದವನ ಬಗ್ಗೆ ಈಗ ಮಾತು ಬೇಡ. ಗಾಟ್ ಇಟ್? ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗೋದು ನಾನ್ ಸೆನ್ಸ್. ಚೇಂಜ್ ದ ಟಾಪಿಕ್. ಗ್ರ್ಯಾಂಡ್ ಸನ್, ಹುಡುಗಿ ನೋಡೋ ಶಾಸ್ತ್ರನ ವಿಶ್ವನಾಥ್ ಅವ್ರ ಮನೆಗೆ ಹೋಗಿ ಮೊದಲು ಮುಗಿಸಿ ಬಿಡಬೇಕು. ಹಿ ಈಸ್ ವೈಟಿಂಗ್. ನಾನು ಅಲ್ಲಿಗೆಲ್ಲ ಬರಲ್ಲ, ಬೋರಿಂಗ್. ಲೈಫ್ ಸೆಟ್ಲ್ ಆಗೋ ವಿಷಯ ಬೋರಿಂಗ ನಿನಗೆ? ನನ್ನ ಕ್ಯಾರೆಕ್ಟರ್ ಅದಲ್ಲ. ಆ ಹುಡುಗಿನ ಹೊರಗಡೆ ಎಲ್ಲರೂ ಮೀಟ್ ಆಗ್ತೀನಿ. ಗ್ರ್ಯಾಂಡ್ ಸನ್, ದಿಸ್ ಇಸ್ ಟೂ ಮಚ್. ಇದರಿಂದ ನನ್ನ ಬಗ್ಗೆ ತಪ್ಪರ್ಥ ಮೂಡುತ್ತೆ. ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಮೊದಲನೇ ಸಲ ಹುಡುಗಿನ ಅವ್ರ ಮನೇಲೇ ನೀನು ನೋಡಬೇಕು. ಪ್ಲೀಸ್ ಗ್ರ್ಯಾಂಡ್ ಸನ್. ಎಲ್ಲದಕ್ಕೂ ಒಂದು ಕೊಕ್ಕೆ ಇಡ್ತೀಯಲ್ಲ ಅಜ್ಜಿ ನೀನು. ಈಗ ಹೊರಗಡೆ ಮೀಟ್ ಮಾಡಿದ್ರೆ ಏನು ತಪ್ಪು? ಈ ವಿಶ್ವನಾಥ್ ಅವರ ಮಗಳನ್ನ ಮೀಟ್ ಮಾಡೋದು ಅಷ್ಟು ತಾನೇ ಇಂಪಾರ್ಟೆಂಟ್ ನಿಂಗೆ? ಎಸ್, ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಬಟ್ ಯು ಆರ್ ಮೈ ಗ್ರ್ಯಾಂಡ್ ಸನ್. ಶಾಸ್ತ್ರ ಪಾಲಿಸಲೇಬೇಕು. ನೋ ಕಾಂಪ್ರಮೈಸ್. ಅವ್ರ ಮನೆಗೆ ಹೋಗ್ತೀವಿ ಅಷ್ಟೇ. ಒಳ್ಳೆ ಕಾಟ ಆಗೋಯ್ತು ಅಜ್ಜಿದು. ಯಾವನ್ ಹೋಗ್ತಾನೆ ಅವ್ರ ಮನೆಗೆಲ್ಲ? ಅಮ್ಮ ಅಮ್ಮ. ಏನಮ್ಮ? ಅದು ಇವತ್ತು ಕಾಲೇಜಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಮ್ಮ? ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಮ್ಮ. ಅದು ಸ್ಟಾರ್ಟ್ ಆಗೋದೇ 4 ಗಂಟೆ ಹಾಗೆ. ಹೌದಾ? ಸರಿ, ಜಾಗ್ರತೆ. ಓಹ್, ಇರಿ ನೋಡಿ. ನಾನು ನೋಡ್ತೀನಮ್ಮ. ಸರಿಮ್ಮ. ಹಲೋ. ಹಲೋ, ವಿಶ್ವನಾಥ್ ಅವ್ರ ಮನೆನಾ? ಹಾಂ ಹೌದು. ನೀವು? ನಾನು ಅವ್ರ ಮಗಳು. ಓ, ಓಕೆ ದೆನ್. ನಮ್ಮ ಅಜ್ಜಿ ಅದೇ ತ್ರಿಪುರ ಸುಂದರಿ ಅವರು
ವಿಶ್ವನಾಥ್ ಅವ್ರ ಮಗಳನ್ನ ನೋಡು ಅಂತ ಹೇಳ್ತಿದ್ರು. ನನಗೆ ಈ ಶಾಸ್ತ್ರ, ನಾನು ನಿಮ್ಮ ಮನೆಗೆ ಬರೋದು, ಉಪ್ಪಿಟ್ಟು ತಿನ್ನೋದು ಇವೆಲ್ಲ ಲೈಕ್ ಆಗಲ್ಲ. ಒಂದು ಕೆಲಸ ಮಾಡಿ, ಇವತ್ತು ಸಂಜೆ 4 ಗಂಟೆಗೆ ಹೋಟೆಲ್ ಮಸಾಲಾಗೆ ಬಂದುಬಿಡಿ. ನಾನು ನಿಮ್ಮನ್ನು ಅಲ್ಲೇ ನೋಡ್ತೀನಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸಂಜೆ 4 ಗಂಟೆಗೆ ಮರಿಬೇಡಿ. ಬಾಯ್. ಏನು ಡಿಸ್ಕಸ್ ಮಾಡಬೇಕು ಅಂತ ಇವಾಗಲೇ ರಿಹರ್ಸಲ್ ಮಾಡ್ಕೊಂಬೇಡಿ. ನೋಡಿ ವಿಶ್ವನಾಥ್ ಅವ್ರ ಮಗಳೇ, ನೀವಂದರೆ ನಂಗೆ ಇಷ್ಟ ಇಲ್ಲ. ಬೇಡ ಬೇಡ, ಹೀಗೆ ಹೇಳಿದರೆ ಹರ್ಟ್ ಆಗ್ಬೋದು. ನೋಡಿ ವಿಶ್ವನಾಥ್ ಅವ್ರ ಮಗಳೇ, ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಅವ್ರ ಮದುವೆ ಆಗೋ ಹುಡುಗಿ ಬಗ್ಗೆ ಒಂದು ಕನಸಿರುತ್ತೆ. ನೀವು ನನ್ನ ಕನಸಿನ ಹುಡುಗಿ ಥರ ಇಲ್ಲ. ನಮ್ಮಿಬ್ಬರು ಜೋಡಿ ಮ್ಯಾಚ್ ಆಗಲ್ಲ. ನಾನು ಇವತ್ತಿನ ಹುಡುಗ, ನೀವಿನ್ನೂ 10 ವರ್ಷ ಹಿಂದೆ ಇದ್ದೀರಾ. ಬಟ್ ಆಲ್ ದಿ ಬೆಸ್ಟ್. ನಿಮ್ಗೆ ಒಳ್ಳೆ ಸೂಟಬಲ್ ಹುಡುಗ ಸಿಗಲಿ. ಆ್ಯಂಡ್ ಐ ಆಮ್ ಸಾರಿ, ನನಗೆ ನೀವು ಹಿಡಿಸಿಲ್ಲ. ಎಸ್, ಹಿಂಗೆ ಹೇಳೋಣ, ವರ್ಕೌಟ್ ಆಗುತ್ತೆ. ಮಯೂರಿನ ದೂರ ಮಾಡೋದು ಹೇಗೆ? ಒಂದು ವೇಳೆ ಒಪ್ಕೊಂಡು ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ನೀವು ಬರ್ತಾ ಬರ್ತಾ ವಿಚಿತ್ರವಾಗಿ ಆಡ್ತಿದ್ದೀರಾ. ಯಾಕೆ? ನಿನಗೇನಾಯ್ತೀಗ? ಒಬ್ಬೊಬ್ಬರೇ ಗುಣಗ್ತಾ ಇರ್ತೀರಾ, ಏನೋ ಯೋಚನೆ ಮಾಡ್ತಿರ್ತೀರಾ, ಅದಕ್ಕೆ ಹಾಗೆ ಹೇಳಿದೆ. ಹಾಗಲ್ಲ ಸಿಂಧು, ಜಯಂತ ಮಯೂರಿನ ದೂರ ಮಾಡೋ ಐಡಿಯಾ ಹುಡುಕ್ತಾ ಇದ್ದೀನಿ. ಆದ್ರೆ ಎಲ್ಲ ಐಡಿಯಾಗಳು ನಾನು ಸಿಕ್ಕಾಕೊಳ್ಳೋಂಥದ್ದೇ ನನ್ನ ಮನಸ್ಸಿಗೆ ಬರ್ತಿದ್ಯಲ್ಲ. ಅದಕ್ಕೆ ಆದಷ್ಟು ಬೇಗ ಜಯಂತ್ ಮಯೂರಿನ ಬೇರೆ ಮಾಡದೆ ಹೋದ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಹೌದು ಸಿಂಧು, ದೊಡ್ಡ ಜವಾಬ್ದಾರಿನ ಮೈ ಮೇಲೆ ಎಳ್ಕೊಂಡಿದ್ದೀನಿ. ಚಾರುನ ಸೊಸೆ ಮಾಡ್ಕೊಳ್ಳೋದು, ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಮಣ್ಣು ಮುಕ್ಕಬೇಕಾಗತ್ತೆ. ದಿನ ಕಳೆದ ಹಾಗೆ ಜಯಂತ್ಗೆ ಮಯೂರಿ ಮೇಲೆ, ಮಯೂರಿಗೆ ಜಯಂತ್ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಇಬ್ರು ಹೋಗಿ ಪ್ರೇಮಿಗಳ ಮರಕ್ಕೆ ಹರಕೆ ಕಟ್ಕೊಂಡು ಬಂದಿದಾರಂತೆ. ಪ್ರೇಮಿಗಳ ಮರ ಹಿಂಗ ತಾಯಿಯಾಗಿ ಅವ್ರ ಪ್ರೀತಿ ಮದುವೆ 2 ಮುರಿದು ಬೀಳಿ ಅಂತ ನಾನು ಶಾಪ ಹಾಕೊಂಡು ಕೂತಿದ್ದೀನಿ. ಅಂಥದ್ರಲ್ಲಿ ಆ ಮರ ಅವ್ರ ಪ್ರೀತಿನ ಪಾಸ್ ಮಾಡಿಬಿಡುತ್ತಾ? ಇದು ಮರದಲ್ಲಿ ಉಸಿರಾಡೋದಕ್ಕೆ ಗಾಳಿ ಸಿಗತ್ತೆಯೇ ಹೊರತು ಮದುವೆ ಮಾಡಿಸೋ ಶಕ್ತಿ ಇರಲ್ಲ. ಬಿಡಬಾರ್ದು ಸಿಂಧು, ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವರಿಬ್ರು ಒಂದಾಗೋದಕ್ಕೆ ನಾವು ಬಿಡಬಾರ್ದು. ಹಾಗಾದ್ರೆ ಈಗ ಏನು ಮಾಡೋದು? ಏನು ಮಾಡೋದು? ಐಡಿಯಾ ಬಂತು. ಐಡಿಯಾನಾ? ಏನೇ ಅದು? ಅದಕ್ಕೆ ಜಯಂತನ ದೃಷ್ಟಿಲಿ ನೀವು ಬೀಳಬಾರ್ದು, ಯಾವಾಗಲೂ ಮೇಲಿರಬೇಕು. ಅವನ ದೃಷ್ಟಿಲಿ ಮಯೂರಿ ಬೀಳಬೇಕು, ಡೆಪಾಸಿಟ್ ಕಳ್ಕೊಂಡು ಬಿದ್ದು ಹೋಗ್ಬಿಡ್ಬೇಕು ಅಂತ ಒಂದು ಐಡಿಯಾ ಇದೆ. ಕಿವಿ ಕೊಡಿ ಇಲ್ಲಿ.
ಈಗೇನಾದ್ರೂ ಆಗ್ಬಿಟ್ರೆ ಜಯಂತ ಚಾರು ಮದುವೆ ನಡೆಯುತ್ತೆ. ಸಿಂಧು, ಎಂತೆಂಥ ಐಡಿಯಾಗಳನ್ನ ಇಟ್ಟಿದ್ಯಾ. 100 ಮನೆನ ಹಾಳು ಮಾಡಿ ಕೆಡಬಿಡ್ಬೋದು. ಶಭಾಷ್. ನಾನೇನ್ ಮನೆ ಹಾಳಿ ಅಲ್ಲ. ಸಿಂಧು, ಮೆಚ್ಚುಗೆ ಇರು. ಥ್ಯಾಂಕ್ ಯು. ಅದಕ್ಕೆ ನಾನೀಗ ಹೇಳಿರೋ ಐಡಿಯಾನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸ್ವಲ್ಪ ಆಚೆ ಈಚೆ ಆದರೂ ನಮ್ಮ ಕೆಲಸ ಹಾಳಾಗುತ್ತೆ. ಹಾಳಾಗಲ್ಲ ಸಿಂಧು. ಜಯಂತ ಮಯೂರಿ ಮದುವೆ ಮುರಿದು ಬೀಳೋದಕ್ಕೆ ನಾನು ವಿಚಿತ್ರವಾಗೇ ಇರ್ತೀನಿ. ಮನ್ಸು ಮಾಡಿ ಈ ಮೀನಾಕ್ಷಿ ಒಂದು ಸಲ ಕೈ ಇಟ್ಲು ಅಂದರೆ ಚಿನ್ನನೂ ಮಣ್ಣಾಗ್ತದೆ. ಸತ್ಲು ಮಯೂರಿ. ಮೇಘ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನ್ ವಿಷಯ ಹೇಳು. ತ್ರಿಪುರ ಸುಂದ್ರಿ ಅವ್ರ ಮೊಮ್ಮಗ ಕಾಲ್ ಮಾಡಿದ್ದ ಕಣೆ. ಪರವಾಗಿಲ್ಲ ಹುಡುಗ, ಫಾಸ್ಟ್ ಆಗಿದ್ದಾನೆ. ಏನಂತೆ? ಸಂಜೆ 4 ಗಂಟೆಗೆ ಹೋಟೆಲ್ ಮಸಾಲಾದಲ್ಲಿ ಮೀಟ್ ಮಾಡಬೇಕಂತೆ, ಮಾತಾಡಬೇಕು ಅಂತಿದ್ದಾನೆ. ಓ, ಹುಡುಗಂಗೆ ಫ್ಯೂಚರ್ ಬಗ್ಗೆ ಕನ್ಸರ್ನ್ ಇರಬೇಕು. ಹೋಗು, ನೋಡ್ದಾಗತ್ತೆ. ಮಾತಾಡು, ನಿನ್ ಏನನ್ಸುತ್ತೋ ಅದನ್ನ ಹೇಳು. ಮೇಘ, ಹೋಗಿ ಮೀಟ್ ಮಾಡು. ಕನ್ಸ್ ಕಾಣಕ್ ಈಸಿ. ಸಂಜೆ 4 ಗಂಟೆಗೆ ಹೇಗಾಗುತ್ತೆ? ಆಗಲ್ಲ ಕಣೆ. ಮನೇಲಿ ಏನಾದರೂ ಅಂತಾರೆ ಅಂತನಾ? ಇದ್ದೇ ಇದೆಯಲ್ಲ ಸ್ಪೆಷಲ್ ಕ್ಲಾಸ್ ಅಂತ ಹೇಳು. ಅವನು ಹೇಗಿದ್ರು ಕದ್ದು ಮುಚ್ಚಿತಾನೆ ಮೀಟ್ ಆಗಕ್ಕೆ ಬರ್ತಿರೋದು. ನೋಡು, ತ್ರಿಪುರ ಸುಂದರಿ ಅವ್ರು ಹಾಗೆಲ್ಲ ಬಿಟ್ಬಿಡ್ತಾರಾ? ಅವರು ಹಳೆ ಕಾಲದವರು, ಸಂಪ್ರದಾಯಸ್ಥರೇ. ಹೆದರ್ಬೇಡ, ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಮೀಟ್ ಆಗ್ಬಿಡು. ನನಗೆ ಸಂಜೆ 4 ಗಂಟೆಗೆ ಒಬ್ರ ಜೊತೆ ಸ್ಪೆಷಲ್ ಕ್ಲಾಸ್ ಇದೆ ಕಣೆ. ಏನು ಹೇಳ್ತಿದ್ಯಾ ಮೇಘ? ರಾಜೀವ್ ಸರ್ ಮೀಟ್ ಮಾಡಕ್ಕೆ ಹೇಳಿದ್ದಾರೆ. ಅವ್ರ ಜೊತೆ ನನ್ನ ಭವಿಷ್ಯದ ಬಗ್ಗೆ ಡಿಸೈಡ್ ಮಾಡೋದಿದೆ ಕಣೆ. ಏನು? ಅವ್ರ ಜೊತೆ ನಿಮ್ ಭವಿಷ್ಯದ ಬಗ್ಗೆ ಡಿಸೈಡ್ ಮಾಡೋದಿದ್ಯಾ? ಅರ್ಥ ಆಗ್ಲಿಲ್ಲ. ಹೌದು ಕಣೆ, ನಾನು ನಿನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿದ್ದೀನಿ. ಏನು? ನಾನು ರಾಜೀವ್ ಸರ್ನ ಪ್ರೀತಿಸ್ತಾ ಇದ್ದೀನಿ. ಚೆನ್ನಾಗಿ ಆರಿಸಿ. ಮುಂದೆ ಈ ಅಕ್ಕಿನೇ ಅಕ್ಷತೆ ಕಾಳು ಆಗೋದಲ್ವಾ? ಜಯಂತ್ ಮಯೂರಿ ಮದುವೆಗೆ ಅಕ್ಷತೆ ಕಾಳು ಚೆನ್ನಾಗಿರ್ಬೇಕು. ಹುಳ ಕಲ್ಲು ಇದೆಲ್ಲ ಇದ್ರೆ ಸರಿ ಹೋಗಲ್ಲ. ದುರ್ಬೀನ್ ಹಾಕೊಂಡು ಆರಿಸಿ. ಅದಕ್ಕೆ ಸಿಂಧು, ಆಡ್ಕೋತಾ ಇದೆಯಾ ನನ್ನನ್ನು? ಮತ್ತಿನ್ನೇನಕ್ಕೆ? ನಾನು ನಿಮಗೆ ಪ್ಲ್ಯಾನ್ ಹೇಳಿ ಎಷ್ಟು ಹೊತ್ತಾಯಿತು. ನಾನು ಹೇಳಿದ ಪ್ಲ್ಯಾನು ಎಷ್ಟು ಬೇಗ ಜಾರಿ ಆಗುತ್ತೋ ಅಷ್ಟು ಬೇಗ ಜಯಂತ್ ಮಯೂರಿ ಬೇರೆ ಬೇರೆ ಆಗ್ತಾರೆ. ಜಯಂತ್ ರೂಮಲ್ಲಿ ಒಬ್ಬನೇ ಇದ್ದಾನೆ, ಬನ್ನಿ ಹೋಗೋಣ. ಮಯೂರಿ, ಜಯಂತ, ಹೇಳು ಮಯೂರಿ. ನಾನ್ ಕಣೋ ನಿಮ್ಮಮ್ಮ. ಮಯೂರಿ, ಜಯಂತ, ಹೇಳು ಮಯೂರಿ. ನಾನ್ ಕಣೋ ನಿಮ್ಮಮ್ಮ. ಪಾಪ, ಬಿಟ್ಟಿರೋಕ್ಕಾಗೋದೇ ಇಲ್ಲಲ್ಲ ಮಯೂರಿನ. ಹಾಗೇನಿಲ್ಲ ಅಮ್ಮ. ಆಹಾ, ನಾಚಿಕೆ ನೋಡು ಸುಂದರಾಂಗಂಗೆ. ನೋಡಿದ್ರೆ ಹಚ್ಕೋಬೇಕು ಅನ್ಸೋ ಹುಡುಗಿ. ಆದರೆ ಪಾಪ, ಅವಳ ವಿಷಯದಲ್ಲಿ ಆ ದೇವರು ಕೂಡ ಅನ್ಯಾಯ ಮಾಡಿಬಿಟ್ಟ.
ಏನಾಯ್ತಮ್ಮ ಈಗ? ಪಾಪ ಕಣು, ಅವಳಿಂದ ಅವ್ರ ಅಮ್ಮನ ಕಿತ್ಕೊಂಡ್ಬಿಟ್ಟ. ಪುಟ್ಟು, ನಿನ್ನ ಅವಳ ಮದುವೆನಲ್ಲಿ ಅವರಮ್ಮ ಇರಬೇಕಾಗಿತ್ತು ಕಣು. ಹೌದಮ್ಮ, ಪಾಪ. ಪುಟ್ಟು, ತಾಯಿ ಇಲ್ದಿರೋ ಮಯೂರಿಗೆ ನಾನ್ ತಾಯಿ ಆಗಿರ್ತೀನಿ ಕಣು. ನನಗೆ ತಾಯಿ ಇಲ್ಲ ಅನ್ನೋ ಕೊರಗು ಯಾವತ್ತೂ ಅವಳಿಗೆ ಬರಬಾರ್ದು. ಹಾಗೆ ನೋಡ್ಕೋತೀನಿ ಅವಳನ್ನ. ನನ್ನ ಸೊಸೆ ಬಗ್ಗೆ ನನಗೆ ತುಂಬಾ ಕನಸುಗಳಿದೆ ಕಣು. ಥ್ಯಾಂಕ್ಸ್ ಅಮ್ಮ. ನೀನು ಮಯೂರಿನ ಪ್ರೀತಿಸೋ ಅಷ್ಟು ನಾನು ಅವಳನ್ನ ಪ್ರೀತಿಸ್ತೀನೋ ಅಲ್ಲೋ ಅಂತ ಅನುಮಾನ ಆಗ್ತಿದೆ ನನಗೆ. ನಾವಿಬ್ರು ನಿಜ ಪುಣ್ಯ ಮಾಡಿದ್ವಿ ನಿನ್ನ ತಮ್ಮನ ಪಡೆಯೋಕೆ. ನಾನು ಗರ್ಭಿಣಿ ಆಗಿದ್ದಾಗ ಎಲ್ಲರೂ ಹೇಳ್ತಿದ್ರು, ನಿನಗೆ ಹೆಣ್ಮಗುನೇ ಆಗೋದು, ನಿನ್ಗೆ ಹೆಣ್ಮಗುನೇ ಆಗೋದು ಅಂತ. ನಾನು ಸೀರೆ ಉಡುವಾಗಲೆಲ್ಲ ನನ್ನ ಮಗಳು ಸೀರೆ ಉಟ್ರೆ ಹಾಗೆ ಕಾಣಿಸ್ತಾಳೆ, ಹೀಗೆ ಕಾಣಿಸ್ತಾಳೆ ಅಂತ ಕನಸುಗಳನ್ನ ಕಾಣ್ತಿದ್ದೆ. ಆ ಸಂತೋಷದಲ್ಲೇ 9 ತಿಂಗಳು ಕಳೆದೆ. ಆದರೆ ನನಗೆ ಚಿನ್ನದಂತ ನೀನು ಹುಟ್ಟಿದೆ. ಹುಟ್ಟು, ನನಗೊಂದು ಆಸೆ ಕಣೋ. ಹೇಳಮ್ಮ, ನೆರವೇರಿಸ್ತೀನಿ. ಮಯೂರಿಗೆ ಒಂದು ಸೀರೆ ಕೊಡಿಸ್ಬೇಕು. ಮಯೂರಿನ ನನ್ನ ಸೊಸೆನ ಸೀರೆನಲ್ಲಿ ನೋಡಬೇಕು ಅಂತ ಅನಿಸ್ತಿದೆ. ಬರ್ತೀಯ ನನ್ನ ಜೊತೆ ಅವಳಿಗೆ ಸೀರೆ ತರೋದಕ್ಕೆ? ತಪ್ಪು ಮಾಡ್ತಿದ್ಯಾ ಕಣೆ. ನೀನ್ ತಪ್ಪು ಮಾಡ್ತೀಯ ಅಂದ್ರೆ ನನಗೆ ನಂಬೋದೇ ಕಷ್ಟ ಆಗ್ತಿದೆ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸಮರ್ಥನೆ ಬೇಡ ಮೇಘ. ಮನೇಲಿ ಎಲ್ರು ತ್ರಿಪುರ ಸುಂದರಿ ಅವ್ರ ಸಂಬಂಧನ ಒಪ್ಕೊಂಡಿದ್ದಾರೆ. ನೀನೀಗ ಲವ್ ಅಂತೆಲ್ಲ ಮಾತಾಡಿದ್ರೆ ಮನೆ ಮರ್ಯಾದೆ ಏನಾಗುತ್ತೆ ಗೊತ್ತಾ? ಈಗ ಮನೆಯವರು ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆಗಳಿದೆ. ಏನ್ ತಪ್ಪು? ಹೃದಯದ ಮಾತು ಕೇಳಿದ ತಪ್ಪ? ಅವ್ರವ್ರು ಒಪ್ಕೊಂಡ್ಬಿಟ್ರೆ ನಿಮ್ಗೆ ಆಸೆಗಳಿರಲ್ವೇನೆ? ಮೇಘ, ನೀನ ಮಾತಾಡ್ತಿರೋದು. ಜಯಂತ್ ಅಣ್ಣಂಗೆ ನಿನ್ ಮೇಲೆ ಪ್ರೀತಿ ಆಗಿದ್ ಯಾವಾಗ? ಅವನ ಮತ್ತೆ ಚಾರು ಎಂಗೇಜ್ಮೆಂಟ್ ಆದ್ಮೇಲೆ ತಾನೆ. ನಿನ್ನ ವಿಷಯದಲ್ಲಿ ನಿನ್ನ ಹೃದಯದ ಮಾತು ಕೇಳಿದ್ದು ತಪ್ಪಲ್ಲ. ನಾನ್ ಮಾಡ್ತಿರೋದು ತಪ್ಪ? ನೀನ್ ಲವ್ ಮಾಡ್ತಿರೋದು ಕ್ರೈಮ್ ಅಂತ ಹೇಳ್ತಿಲ್ಲ ನಾನು. ಏನ್ ಗೊತ್ತಾ ಮಯೂರಿ, ಮದುವೆ ಅನ್ನೋದು ಜೀವನ ಪೂರ್ತಿ ಇರೋ ಕಮಿಟ್ಮೆಂಟ್. ಒಂದ್ಸತಿ ಮದುವೆ ಅಂತ ಆದ್ರೆ ಎರಡನೇ ಯೋಚನೆ ಮಾಡಕ್ಕೆ ಆಗಲ್ಲ. ತ್ರಿಪುರ ಸುಂದರಿ ಅವ್ರ ಮೊಮ್ಮಗನ ಜೊತೆ ಮದುವೆ ನಿಶ್ಚಯ ಮಾಡಿದ್ದಾರೆ. ಆದ್ರೆ ಆ ಹುಡುಗ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಜೀವನ ಪೂರ್ತಿ ನನ್ನ ಜೊತೆ ಬಾಳ್ಬೇಕವನು. ಅವನ ಬಗ್ಗೆ ನಾನು ಏನು ತಿಳ್ಕೋಬಾರ್ದು. ಅವನು ನನ್ನಲ್ಲಿ ಕನಸುಗಳನ್ನ ಹುಟ್ಟಾಕ್ಬೇಕು. ಆದ್ರೆ ಅದ್ಯಾವುದು ನಡೆದಿಲ್ಲ ಕಣೆ. ಈಗ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡು ಮುಂದೇನಾದ್ರೂ ತೊಂದರೆ ಆದ್ರೆ ನಾನು ಜೀವನ ಪೂರ್ತಿ ಕೊಡಬೇಕಾ? ನಿನ್ಗೆ ಜಯಂತ್ ಅಣ್ಣ ಕಣ್ಮುಂದೆ ಇದ್ದ, ಪ್ರೀತಿ ಆಯ್ತು. ನಾನು ರಾಜೇಶ್ ಸರ್ನ ದಿನ ನೋಡ್ತಾ ಇದ್ದೆ, ಇಷ್ಟಪಟ್ಟೆ. ಪ್ರೀತಿ ಏನು ಹೇಳಿ ಕೇಳಿ ಆಗುತ್ತಾ? ಪ್ರೀತಿ ಹುಟ್ಟಿದ್ದೆ ತಪ್ಪ. ಮನೆ ಮರ್ಯಾದೆ ಬೀದಿಗೆ ಬರ್ಲಿ ಅಂತ ನಾನು ರಾಜೇಶ್ ಸರ್ನ ಇಷ್ಟಪಡ್ಲಿಲ್ಲ ಕಣೆ. ನದಿ ತರ ಹರಿಯೋ ಮನಸ್ಸು ಅವ್ರ ಹತ್ರ ಕರ್ಕೊಂಡು ಹೋಯ್ತು. ಅವ್ರು ತುಂಬಾ ಒಳ್ಳೆಯವರು ಕಣೆ. ಅವ್ರು ನನ್ನ ಜೊತೆಗಿದ್ರೆ ಜೀವನ ಪೂರ್ತಿ ಯಾವುದೇ ಸಮಸ್ಯೆ ಬರಲ್ಲ ಅಂತ ಅನ್ನಿಸ್ತು. ನಾನು ನನ್ನ ಜೀವನದ ಬಗ್ಗೆ ಆಸೆಗಳನ್ನ ಇಟ್ಕೊಳ್ಳೋದು ತಪ್ಪ? ನಿನ್ ಮನಸ್ಥಿತಿ ಈಗ ಅರ್ಥ ಆಯ್ತು ಮೇಘ. ಸಾರಿ ಕಣೆ. ನನಗೆ ಅಪ್ಪ ಅಮ್ಮನ ಬಗ್ಗೆ ಗೌರವ ಇದೆ ಕಣೆ. ಆ ಹುಡುಗನ ಜೊತೆ ನನಗೇನು ಎಂಗೇಜ್ಮೆಂಟ್ ಆಗಿಲ್ಲ ಅಲ್ವಾ? ನಾನು ಯಾರಿಗೂ ಮೋಸ ಮಾಡ್ತಿಲ್ಲ ಮಯೂರಿ. ನನ್ನ ಪ್ರೀತಿನ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕೆ ನನಗೆ ಭಯ ಆಯಿತು.
ಈಗ ಏನ್ ಮಾಡ್ತೀಯಾ? ಸಂಜೆ 4 ಗಂಟೆಗೆ ರಾಜೀವ್ ಸರ್ನು ಮೀಟ್ ಮಾಡ್ಬೇಕು, ತ್ರಿಪುರ ಸುಂದರಿ ಮೊಮ್ಮಗನ್ನು ಮೀಟ್ ಮಾಡ್ಬೇಕು. ಒಂದೇ ಹೋಟೆಲ್ ಬೇರೆ, ಅದೇ ನನಗೆ ಟೆನ್ಷನ್ ಆಗ್ತಿರೋದು. ಗುರು, ಏನಾದ್ರು ಉಪಾಯ ಹೇಳೆ. ಏನ್ ಮಾಡೋದು? ಐಡಿಯಾ. ಹೇಗಿದ್ರು ತ್ರಿಪುರ ಸುಂದರಿ ಮೊಮ್ಮಗನ್ನ ನೀನ್ ನೋಡಿಲ್ಲ, ನಿನ್ನ ಅವ್ನ್ ನೋಡಿಲ್ಲ. ನಿನ್ ಪಾಡದ್ ನೀನ್ ರಾಜೀವ್ ಸರ್ನ ಮೀಟ್ ಮಾಡು. ನಾನೇ ಮೇಘ ಅಂತ ಹೋಗ್ಬಿಟ್ಟು ತ್ರಿಪುರ ಸುಂದರಿ ಮೊಮ್ಮಗನ ಮೀಟ್ ಮಾಡ್ತೀನಿ. ನೋಡ್ತಾ ಇರೋ ತ್ರಿಪುರ ಸುಂದರಿ ಮೊಮ್ಮಗನ್ ಜೊತೆ ಹೇಗ್ ಮಾತಾಡ್ತೀನಿ ಅಂತ. ಮೇಘ ಅಂದ್ರೆ ಬೆಚ್ಚ ಬೀಳ್ಬೇಕು. ಅವನೇ ಮೇಘನ್ ಜೊತೆ ಮದ್ವೆ ಬೇಡ ಅಂತ ಹೇಳ್ಬಿಡ್ಬೇಕು. ನಿನ್ ಲವ್ ಸಕ್ಸಸ್ ಆಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.